ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಮುಂದುವರಿತಾ ಇರೋದು ದುರಂತ. ಕಳೆದ 1.5 ವರ್ಷದಲ್ಲಿ 1182 ಜನ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಯಲ್ಲಿ 277 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದು, ಬೆಳಗಾವಿ ಭಾಗದಲ್ಲಿ 122 ಜನ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆತ್ಮಹತ್ಯೆ ಶರಣಾಗ್ತಾ ಇರೋದು ರೈತರು ಬೇಸರದ ವಿಷಯ. 1.5 ವರ್ಷದ ಅವಧಿಯಲ್ಲಿಯೇ ಕಳೆದ 1.5 ವರ್ಷದ ಅವಧಿಯಲ್ಲಿ 1182 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಯಲ್ಲಿ 277 ರೈತರು, ಬೆಳಗಾವಿ ಭಾಗದಲ್ಲಿ 122 ಜನ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರೈತರು ಈ ರೀತಿ ಆತ್ಮಹತ್ಯೆ ಹಾದಿ ತುಳಿತಾ ಇರೋದು ನಿಜಕ್ಕೂ ಬೇಸರದ ವಿಷಯ. ಸರ್ಕಾರ ಈ ರೀತಿಯ ಸಂದರ್ಭ ಸೃಷ್ಟಿ ಮಾಡೋದಕ್ಕೆ ಬಿಡಬಾರದು. ರೈತರು ಆತ್ಮಹತ್ಯೆಗೆ ಶರಣಾಗದಂತೆ ನೋಡಿಕೊಳ್ಳುವಂಥದ್ದು ಸರ್ಕಾರದ ಜವಾಬ್ದಾರಿ. ಅವರ ಜೊತೆಗೆ ಸದಾ ಸರ್ವದಾ ರೈತರು ಜೊತೆಗೆ ಸರ್ಕಾರ ಇರಬೇಕು, ಅಂತ ಕೆಲಸ ಆಗಬೇಕು. ರಾಜ್ಯದಾಗ ಇದುವರೆಗೆ 1182 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ಇದು ಸರ್ಕಾರ ಬಂದು ಏನೋ ಒಂದು 1.5 ವರ್ಷನಾಗೆ ಎಷ್ಟು ಜನ ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಅಂತಾರೆ ನಾವು ರೈತರಿಗೆಲ್ಲ ಸವಲತ್ತು ಕೊಡ್ಲತ್ತಿದ್ದೇವೆ, ಅದು ಕೊಡ್ಲತ್ತಿದ್ದೇವೆ ಅಂತಾರೆ. ಆದರೆ ಯಾವುದೇ ಥರ ಸವಲತ್ತು ಕೊಡ್ಲತ್ತಿಲ್ಲ ಅನ್ನೋ ಅನಿಸ್ತದೆ. ಯಾಕಂದ್ರೆ ಮಾತಾಡಿದ್ರೆ ನಾವು ಆ ಗ್ಯಾರಂಟಿ ಕೊಡ್ಲತ್ತಿದ್ದೆವು, ಇದು ಗ್ಯಾರಂಟಿ ಕೊಡ್ಲತ್ತಿದ್ದೆವು, 2000 ಹಾಕ್ಲತ್ತಿದ್ದೆವು, ಇಂಥವೆಲ್ಲ ಹೇಳ್ತಾ ಇದ್ದಾರೆ. ಹೇಳ್ತದೆ ರೈತರಾಗ ಆತ್ಮಹತ್ಯೆ ಮಾಡ್ತಾರೆ. ಅದ್ರ ಕಡೆದು ಅದು ಗ್ಯಾರಂಟಿನೇ ಬೇರೆ, ರೈತರದ್ದು ಸ್ಕೀಮೇ ಬೇರೆ. ಅದ್ರ ಕಡೆದು ಸರ್ಕಾರ ಎಲ್ಲೋ ಒಂದು ಕಡೆ ರೈತರ ಮ್ಯಾಗ ನಿರ್ಲಕ್ಷ್ಯ ವಹಿಸತ್ತ ಅನಿಸ್ತಾ ಇದೆ. ಅದ್ರ ಕಡೆ ಆದಷ್ಟು ಮಟ್ಟಿಗೆ ಇದು ಆತ್ಮಹತ್ಯೆ ಪ್ರಕರಣ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಯಾರೂ ತೆಗೆದುಕೊಳ್ತಿಲ್ಲ. ಅದ್ರ ಕಡೆ ಮುಂದಿನ ದಿನ ಬರ್ತಾಗಂಥ ದಿನಗಳಲ್ಲಿ ರೈತರು ತಕ್ಕ ಪಾಠ ಕಲಿಸ್ತಾರೆ. ಇಲ್ಲ ಅಂದ್ರೆ ನೀವು ರೈತರ ಬಗ್ಗೆ ಯಾವುದೋ ಒಂದು ಕಾಳಜಿ ವಹಿಸಲು ಹೋದ್ರು. ಅದ್ರ ಕಡೆದು ಆದಷ್ಟು ಮಟ್ಟಿಗೆ ರಾಜ್ಯ ಸರ್ಕಾರ ಆಗಲಿ, ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೃಷಿ ಸಚಿವರಾಗಲಿ ಈ ಕಡೆ ರೈತರ ಕಡೆ ಇನ್ನು 40ನೇ ಗುರುವಂದನಾ ಕಾರ್ಯಕ್ರಮದಲ್ಲಿ ರೈತರಿಗೆ ವಿಶೇಷವಾಗಿ ಸನ್ಮಾನ ಮಾಡಲಾಗಿದೆ. ಬೆಳಗಾವಿಯಲ್ಲಿ 30,000ಕ್ಕೂ ಅಧಿಕ ರೈತರಿಗೆ ಸನ್ಮಾನವನ್ನ ಮಾಡಲಾಗಿದೆ. ಮುಗಳಖೋಡದ ಮಠದ ವಿಶೇಷತೆ ಮತ್ತು ಪ್ರತಿ ವರ್ಷ ವಿಶೇಷ ಕಾರ್ಯಕ್ರಮಗಳನ್ನ ಅವರು ಮಾಡ್ತಾರೆ. ಮುಗಳಖೋಡದ ಗುರುವಂದನಾ ವಿಶೇಷ ಕಾರ್ಯಕ್ರಮದಲ್ಲಿ ಅನ್ನದಾತರಿಗೆ ವಿಶೇಷ ಗೌರವ ಸಲ್ಲಿಸಲಾಗಿದೆ. ವಿಶ್ವದಾಖಲೆಯನ್ನು ಕೂಡ ಮಾಡಿದೆ ಈ ಮೂಲಕ ಮುಗಳಖೋಡ ಮಠ. ಗುರುವಂದನಾ ಮಹೋತ್ಸವ ವಿಶ್ವ ದಾಖಲೆಗೆ ಸಾಕ್ಷಿಯಾಗಿದೆ. 30,000 ರೈತರು, ಒಂದಲ್ಲ ಎರಡಲ್ಲ, 30,000 ರೈತರಿಗೆ ವಿಶೇಷವಾಗಿ ಸನ್ಮಾನ ಮಾಡಿ ಅವರಿಗೆ ಪುಷ್ಪವೃಷ್ಟಿಯನ್ನು ಕೂಡ ಮಾಡಲಾಗಿದೆ. ಇದು ಸಲ್ಲಬೇಕಾದಂತಹ ಗೌರವ ನಿಜಕ್ಕೂ ರೈತರಿಗೆ. ಈ ನಿಟ್ಟಿನಲ್ಲಿ ಮಠ ಅಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿದೆ. ನಿಜಕ್ಕೂ ಮಠಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಮಠದ ಶ್ರೀಗಳಿಗೆ ನಾವು ವಿಶೇಷ ಗೌರವ ಸಲ್ಲಿಸಬೇಕು. ನೋಡಿ, ತಾವು ಗಮನಿಸ್ತಾ ಇದ್ದೀರಿ, ಒಂದ್ ಕಡೆ ಆ ಗುರುವಂದನಾ ಕಾರ್ಯಕ್ರಮದ ವೇದಿಕೆ, ಆ ವೇದಿಕೆಯಲ್ಲಿ ರೈತರಿಗೆ ವಿಶೇಷ ಸನ್ಮಾನ, 30,000 ರೈತರಿಗೆ ಸನ್ಮಾನ ರೀ. ಇನ್ನು ಹೆಲಿಕಾಪ್ಟರ್ ಮೂಲಕ ಆ ರೈತರಿಗೆ ಹೂವಿನ ಸುರಿಮಳೆ. ಬಹಳ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಮುಗಳಖೋಡ ಪಟ್ಟಣ ಸಾಕ್ಷಿಯಾಗಿದೆ. ಬಹಳಷ್ಟು ಸಂತೋಷ ಮತ್ತು ಅತ್ಯಂತ ಅಭಿಮಾನವನ್ನ ಪಟ್ಕೊಂಡು ಹೋಗಿರ್ತಕ್ಕಂಥ ಒಂದು ಸಂದರ್ಭ ಮತ್ತು ದೃಶ್ಯವನ್ನು ನೋಡಿದಾಗ ಬಹಳ ಖುಷಿ ಅನ್ನಿಸ್ತದೆ. ಹೀಗಾಗಿ ಈ ಭಾಗದ ರೈತರು ಅಷ್ಟೇ ಅಲ್ಲ, ಇಡೀ ನಾಡಿನ ರೈತರು, ದೇಶದ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಎಲ್ಲ ರೈತರಿಗೆ ಒಂದು ನ್ಯಾಯಬದ್ಧವಾದಂಥ ಅವರೆಲ್ಲರಿಗೂ ಕೂಡ ಒಂದು ಅವರು ಬೆಳೆದಿರುವಂಥ ಪ್ರತಿಯೊಂದು ಬೆಳೆಗೆ ಒಂದು ಒಳ್ಳೆ ಬೆಲೆಯನ್ನು ಸಿಗಬೇಕು. ಬಹಳ ಕಷ್ಟಪಟ್ಟು ಬೆವರು ಸುರಿಸಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡು ಈ ದೇಶಕ್ಕೆ ಅನ್ನ ಹಾಕುವಂಥ ರೈತನಿಗೆ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇವತ್ತು ಅವರಿಗೆ ಸಮರ್ಪಕವಾದಂಥ ಬೆಂಬಲವನ್ನು ಸೂಚಿಸಬೇಕು ಅನ್ನುವಂಥ ವಿಚಾರವನ್ನು ಈ ವೇದಿಕೆ ಮುಖಾಂತರ ಬಹಳಷ್ಟು ಸಂತೋಷ ಮತ್ತು ಅತ್ಯಂತ ಅಭಿಮಾನವನ್ನು ಪಟ್ಕೊಂಡು ಹೋಗಿರ್ತಕ್ಕಂಥ ಒಂದು ಸಂದರ್ಭ ಮತ್ತು ದೃಶ್ಯ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸುತ್ತಾ ಇದ್ದಾರೆ ರೈತರು. ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಚಳಿಗಾಲ ಅಧಿವೇಶನದಲ್ಲಾದರೂ ಈ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲೇಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಒಂದ್ ವೇಳೆ ಸಮಸ್ಯೆಯನ್ನ ಬಗೆಹರಿಸದೇ ಇದ್ರೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಹೋರಾಟಗಾರರು. ವಿಧಾನಸೌಧದ ಮುಂಭಾಗ 1ನೇ ತಾರೀಕು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯವರು. ಜನವರಿ 1ನೇ ತಾರೀಕು ನೀವು ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಮಸ್ಯೆಯನ್ನ ಬಗೆಹರಿಸಲಿಲ್ಲ ಅಂತಂದ್ರೆ ನಾವು
ಆತ್ಮಹತ್ಯೆಗೆ ಶರಣಾಗ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿಯ ವತಿಯಿಂದ ಕಾಳಿದಾಸ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಹೋರಾಟಕ್ಕೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿ, ಉತ್ತರ ಕರ್ನಾಟಕ ಮುಳುಗಡೆ ಮತ್ತು ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಮಾಹಿತಿ ಹಕ್ಕು ಹೋರಾಟಗಾರ ಸಂಘದಿಂದ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಕೇಂದ್ರ ಬಿಂದು ವಿಚಾರವಾಗಿ ರಾಜ್ಯ ತುಂಬ ಎಲ್ಲ ಇಡೀ ದೇಶಕ್ಕಾಗಿ ರಾಜ್ಯಕ್ಕಾಗಿ ತ್ಯಾಗ ಮಾಡಿದಂಥ ಜನರು ಯಾರು ಇದ್ರೆ ಬಾಗಲಕೋಟೆ ಜಿಲ್ಲಾ ಅನ್ನೋದು ನಾವು ಹೆಮ್ಮೆದಿಂದ ಹೇಳ್ಬೇಕು. ಅಂಥವ್ರಿಗೆ ಇವತ್ತು ಮೋಸ ಆಕೈತಪ್ಪ ಅಂದ್ರೆ ಸರಿಯಾಗಿ ಯಾವುದೇ ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ, ಸ್ಮಶಾನದ ವ್ಯವಸ್ಥೆ ಇಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಸಿದ್ದು ದುತ್ತೂರ್ಗಾವಿ ಈಗ ಫೋನ್ ಸಂಪರ್ಕದಲ್ಲಿ. ಸಿದ್ದು, ಕೃಷ್ಣಾ ಮೇಲ್ದಂಡೆ ಯೋಜನೆ ಬಹಳ ವರ್ಷಗಳ ಕನಸು ಆ ರೈತರದ್ದು. ಆ ಭಾಗದಲ್ಲಿ ಯಾವಾಗ ಆ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಈ ಕಡೆ ಮಹದಾಯಿ, ಆ ಕಡೆ ಕೃಷ್ಣಾ ಮೇಲ್ದಂಡೆ ಯೋಜನೆ. ಯಾಕೋ ಇಚ್ಛಾಶಕ್ತಿಯ ಕೊರತೆ ಅನ್ಸುತ್ತೆ. ರೈತರು ಏನ್ ಹೇಳ್ತಿದ್ದಾರೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಈಗಾಗಲೇ ಏನು ಕೃಷ್ಣಾ ಮೇಲ್ದಂಡೆ ಯೋಜನೆ 1964ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಗಲ್ಲು ಸಮಾರಂಭ ಮಾಡಿ ಅವತ್ತಿನ ದಿವಸ ಒಂದು ಆಲ್ಮಟ್ಟಿ ಒಂದು ಏನು ಪ್ರಾಜೆಕ್ಟ್ ಅನ್ನ ಪ್ರಾರಂಭಿಸಿದ್ರು. ಇವತ್ತಿನವರೆಗೂ ಕೂಡ ಏನು ಹಿನ್ನೀರಿನಲ್ಲಿ ಮುಳುಗಡೆ ಆದಂತ ಸಾಕಷ್ಟು ಏನು ಜಮೀನುಗಳಾಗಿರ್ಬೋದು, ಹಳ್ಳಿಗಳಾಗಿರ್ಬೋದು, ಇಲ್ಲಿವರೆಗೂ ಕೂಡ ಯಾವುದು ಸಂಪೂರ್ಣವಾಗಿ ಯಾರಿಗೂ ಹಣ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಸಂಘಟನೆ ರೈತರು ಕೂಡ ಇವತ್ತಿನ ದಿವಸ ಬಾಗಲಕೋಟೆಯಲ್ಲಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಜೊತೆಗೆ ಏನಂತಂದ್ರೆ 60 ವರ್ಷ ಆದರೂ ಕೂಡ ಸಮರ್ಪಕವಾದಂತ ಪುನರ್ವಸತಿ ಕೇಂದ್ರಗಳನ್ನಾಗಿರ್ಬೋದು, ಜೊತೆಗೇನು ಈಗ ಆಲ್ಮಟ್ಟಿ ಜಲಾಶಯದಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಕೆಲವು ಜಮೀನುಗಳಿಗೆ ದುಡ್ಡೇ ಕೊಟ್ಟಿಲ್ಲ ಅನ್ನುವಂತ ಆರೋಪಗಳು ಕೂಡ ಸಾಕಷ್ಟು ಈಗಾಗಲೇ 60 ವರ್ಷದಿಂದ ಕೂಡ ಈ ಜನರು ರೈತರು ಬಹಳ ಬೇಸತ್ತು ಈ ಒಂದು ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿವರೆಗೂ ಆದರೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಯಾರಿಗೂ ಸಮರ್ಪಕವಾದಂತ ಉತ್ತರ ಕೊಡ್ತಿಲ್ಲ. ಯಾವುದೇ ಸರ್ಕಾರ ಆಗಿರ್ಬೋದು, ಈಗ ಬಿಜೆಪಿ ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, JDS ಸರ್ಕಾರ ಆಗಿರ್ಬೋದು, ಎಲ್ಲವೂ ಕೂಡ ಮೂಗಿಗೆ ತುಪ್ಪ ಹಚ್ಚುವ ಮೂಲಕ ಓಟನ್ನು ಪಡ್ಕೊಂಡು ಇವತ್ತಿನ ದಿವಸ ಯಾವುದೇ ಒಂದು ಏನು ಇವತ್ತಿನ ದಿವಸ ಕೃಷ್ಣಾ ತೀರದಲ್ಲಿ ಇರ್ತಕ್ಕಂಥ ಏನು ರೈತರು ಬಹಳಷ್ಟು ಒಂದು ಹೋರಾಟದಲ್ಲಿ ಪಾಲ್ಗೊಂಡ್ರು ಕೂಡ ಯಾರೂ ಒಂದು ಕ್ಯಾರೆ ಅಂತ ಇಲ್ಲ ಅನ್ನುವಂತ ಮಾತನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ ಬಾಗಲಕೋಟೆಯಲ್ಲಿ ಏನು DC ಆಫೀಸ್ ಕಚೇರಿ ಆವರಣದಲ್ಲಿ 2ನೇ ತಾರೀಕಿಗೆಂದು ಉಪವಾಸ ಸತ್ಯಾಗ್ರಹ ಮಾಡಲು ರೈತರು ಕೂಡ ಈಗಾಗಲೇ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯವರು ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಏನಂತಂದ್ರೆ ಒಂದ್ ವೇಳೆ ಚಳಿಗಾಲದ ಅಧಿವೇಶನದಲ್ಲಿ ಏನಾದ್ರೂ ಅದಕ್ಕೆ ಓಕೆ, ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ. ಇನ್ನು 40ನೇ ಗುರುವಂದನಾ ಕಾರ್ಯಕ್ರಮದಲ್ಲಿ ರೈತರಿಗೆ ವಿಶೇಷವಾಗಿ ಸನ್ಮಾನ ಮಾಡಲಾಗಿದೆ. ಬೆಳಗಾವಿಯಲ್ಲಿ 30,000ಕ್ಕೂ ಅಧಿಕ ರೈತರಿಗೆ ಸನ್ಮಾನವನ್ನ ಮಾಡಲಾಗಿದೆ. ಮುಗಳಖೋಡದ ಮಠದ ವಿಶೇಷತೆ ಮತ್ತು ಪ್ರತಿ ವರ್ಷ ವಿಶೇಷ ಕಾರ್ಯಕ್ರಮಗಳನ್ನ ಅವರು ಮಾಡ್ತಾರೆ. ಮುಗಳಖೋಡದ ಗುರುವಂದನಾ ವಿಶೇಷ ಕಾರ್ಯಕ್ರಮದಲ್ಲಿ ಅನ್ನದಾತರಿಗೆ ವಿಶೇಷ ಗೌರವ ಸಲ್ಲಿಸಲಾಗಿದೆ. ವಿಶ್ವದಾಖಲೆಯನ್ನು ಕೂಡ ಮಾಡಿದೆ ಈ ಮೂಲಕ ಮುಗಳಖೋಡ ಮಠ. ಗುರುವಂದನಾ ಮಹೋತ್ಸವ ವಿಶ್ವ ದಾಖಲೆಗೆ ಸಾಕ್ಷಿಯಾಗಿದೆ. 30,000 ರೈತರು, ಒಂದಲ್ಲ ಎರಡಲ್ಲ, 30,000 ರೈತರಿಗೆ ವಿಶೇಷವಾಗಿ ಸನ್ಮಾನ ಮಾಡಿ ಅವರಿಗೆ ಪುಷ್ಪವೃಷ್ಟಿಯನ್ನು ಕೂಡ ಮಾಡಲಾಗಿದೆ. ಇದು ಸಲ್ಲಬೇಕಾದಂತಹ ಗೌರವ ನಿಜಕ್ಕೂ ರೈತರಿಗೆ. ಈ ನಿಟ್ಟಿನಲ್ಲಿ ಮಠ ಅಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿದೆ. ನಿಜಕ್ಕೂ ಮಠಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಮಠದ ಶ್ರೀಗಳಿಗೆ ನಾವು ವಿಶೇಷ ಗೌರವ ಸಲ್ಲಿಸಬೇಕು. ನೋಡಿ, ತಾವು ಗಮನಿಸ್ತಾ ಇದ್ದೀರಿ, ಒಂದ್ ಕಡೆ ಆ ಗುರುವಂದನಾ ಕಾರ್ಯಕ್ರಮದ ವೇದಿಕೆ, ಆ ವೇದಿಕೆಯಲ್ಲಿ ರೈತರಿಗೆ ವಿಶೇಷ ಸನ್ಮಾನ, 30,000 ರೈತರಿಗೆ ಸನ್ಮಾನ ರೀ. ಇನ್ನು ಹೆಲಿಕಾಪ್ಟರ್ ಮೂಲಕ ಆ ರೈತರಿಗೆ ಹೂವಿನ ಸುರಿಮಳೆ. ಬಹಳ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಮುಗಳಖೋಡ ಪಟ್ಟಣ ಸಾಕ್ಷಿಯಾಗಿದೆ. ಬಹಳಷ್ಟು ಸಂತೋಷ ಮತ್ತು ಅತ್ಯಂತ ಅಭಿಮಾನವನ್ನ ಪಡ್ಕೊಂಡು ಹೋಗಿರ್ತಕ್ಕಂಥ ಒಂದು ಸಂದರ್ಭ ಮತ್ತು ದೃಶ್ಯವನ್ನು ನೋಡಿದಾಗ ಬಹಳ ಖುಷಿ ಅನ್ನಿಸ್ತದೆ. ಹೀಗಾಗಿ ಈ ಭಾಗದ ರೈತರು ಅಷ್ಟೇ ಅಲ್ಲ, ಇಡೀ ನಾಡಿನ ರೈತರು, ದೇಶದ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಎಲ್ಲ ರೈತರಿಗೆ ಒಂದು ನ್ಯಾಯಬದ್ಧವಾದಂಥ ಅವರೆಲ್ಲರಿಗೂ ಕೂಡ ಒಂದು ಅವರು ಬೆಳೆದಿರುವಂಥ ಪ್ರತಿಯೊಂದು ಬೆಳೆಗೆ ಒಂದು ಒಳ್ಳೆ ಬೆಲೆಯನ್ನು ಸಿಗಬೇಕು. ಬಹಳ ಕಷ್ಟಪಟ್ಟು ಬೆವರು ಸುರಿಸಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡು ಈ ದೇಶಕ್ಕೆ ಅನ್ನ ಹಾಕುವಂಥ ರೈತನಿಗೆ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇವತ್ತು ಅವರಿಗೆ ಸಮರ್ಪಕವಾದಂಥ ಬೆಂಬಲವನ್ನು ಸೂಚಿಸಬೇಕು ಅನ್ನುವಂಥ ವಿಚಾರವನ್ನು ಈ ವೇದಿಕೆ ಮುಖಾಂತರ ಭಾಳಷ್ಟು ಸಂತೋಷ ಮತ್ತು ಅತ್ಯಂತ ಅಭಿಮಾನವನ್ನು ಪಡ್ಕೊಂಡು ಹೋಗಿರ್ತಕ್ಕಂಥ ಒಂದು ಸಂದರ್ಭ ಮತ್ತು ದೃಶ್ಯ.